ವೀಕ್ಷಕರೇ, ಇದು ಭಟ್ಕಲ್ ಒನ್ ಮೀಡಿಯಾ. ನಾನು MR ಮಾನ್ವಿ. ಮನುಷ್ಯ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಮತ್ತೆಲ್ಲೋ ಮರಣ ಹೊಂದುತ್ತಾನೆ. ಕರ್ನಾಟಕದ ಕರಾವಳಿ ತೀರದಲ್ಲಿ ಹುಟ್ಟಿ ಬೆಳೆದು ದುಬೈಯನ್ನು ತನ್ನ ಕರ್ಮಭೂಮಿಯನ್ನಾಗಿ ಮಾಡಿಕೊಂಡ ಭಟ್ಕಳದ CA ಖಲೀಲ್ ಸಾಹೇಬರು ಕೊನೆಗೂ ದುಬೈಯ ಮಣ್ಣಿನಲ್ಲಿ ಲೀನವಾಗಿದ್ದಾರೆ. ಗುರುವಾರ ಬೆಳಗಿನ ಅವಧಿಯಲ್ಲಿ ದುಬೈಯ ಆಸ್ಪತ್ರೆಯೊಂದರಲ್ಲಿ ನಿಧನರಾದ ಭಟ್ಕಳದ ಪ್ರಸಿದ್ಧ ಅನಿವಾಸಿ ಉದ್ಯಮಿ ಕರ್ಮಯೋಗಿ ಡಾಕ್ಟರ್ SM ಸೈಯದ್ ಖಲೀಲುರ್ ರೆಹಮಾನ್ ಅವರ ಅಂತ್ಯ ಸಂಸ್ಕಾರವು ಗುರುವಾರ ಸಂಜೆ 5 ಗಂಟೆಗೆ ಸೋನಾಪುರ್ ಸಮೀಪದ ಮಸೀದಿಯಲ್ಲಿ ಜನಾಜಾ ನಮಾಜ್ ಪ್ರಾರ್ಥನೆಯೊಂದಿಗೆ ದುಬೈಯ ಅಲ್ ಖಸೀಸ್ ಕಬರ್ಸ್ಥಾನದಲ್ಲಿ ನೆರವೇರಿತು. ಈ ಮಾಹಿತಿಯನ್ನು ಭಟ್ಕಳ ಜಮಾತ್ ದುಬೈನ ಪ್ರಧಾನ ಕಾರ್ಯದರ್ಶಿ ಜೈಲಾನಿ ಮೊಹತಶಮ್ ಮಾಧ್ಯಮಗಳೊಂದಿಗೆ ಹಂಚಿಕೊಂಡಿದ್ದಾರೆ. ಮೃತರ ಪುತ್ರಿಯರಿಬ್ಬರು, ಒಬ್ಬರು ಅಮೆರಿಕದಿಂದ ಹಾಗೂ ಇನ್ನೊಬ್ಬರು ಲಂಡನ್ನಿಂದ ದುಬೈಗೆ ಆಗಮಿಸಿದ್ದಾರೆ. ಅವರ ಪುತ್ರ SM ಸೈಯದ್ ರಯೀಸ್ ಹಾಗೂ ಇನ್ನೊಬ್ಬ ಪುತ್ರಿ ಈಗಾಗಲೇ ದುಬೈಯಲ್ಲಿದ್ದಾರೆ. ಮೃತರ ನಿಧನದ ಸುದ್ದಿ ತಿಳಿಯುತ್ತಿದ್ದಂತೆ ಭಾರತ, ಸೌದಿ ಅರೇಬಿಯಾ ಮತ್ತು ಇತರ ದೇಶಗಳಿಂದ ಕುಟುಂಬದ ಸದಸ್ಯರು ಹಾಗೂ ಆಪ್ತರು ದುಬೈಗೆ ಆಗಮಿಸಿದ್ದು ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡರು. ದುಬೈಯ ಎಸ್ಟ್ರಾ ಆಸ್ಪತ್ರೆಯಲ್ಲಿ ಮೃತರ ಅಂತಿಮ ದರ್ಶನಕ್ಕಾಗಿ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಭಟ್ಕಳದ ಬಹುತೇಕ ಜನರು ದುಬೈಯ ಅಲ್ರಾಸ್ ಪ್ರದೇಶದಲ್ಲಿ ವಾಸವಾಗಿದ್ದರಿಂದ ಜನರು ಸುಲಭವಾಗಿ ಖಲೀಲ್ ಸಾಹೇಬರ ಜನಾಜಾ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಲಿಕ್ಕಾಗಿ ಭಟ್ಕಳ ಮುಸ್ಲಿಂ ಜಮಾತಿನಿಂದ ವಿಶೇಷ ಸಾರಿಗೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಡಾಕ್ಟರ್ ಸೈಯದ್ ಖಲೀಲ್ ರೆಹಮಾನ್ ಅವರ ಅಗಲಿಕೆಯಿಂದ ಕುಟುಂಬಸ್ಥರು ಮತ್ತು ಬಂಧುಗಳು ಆಘಾತದಲ್ಲಿದ್ದು ದುಬೈ ಹಾಗೂ ಇತರ ದೇಶಗಳಲ್ಲಿ ಅವರ ಆಪ್ತರು ಸಂತಾಪ ಸೂಚನೆ ವ್ಯಕ್ತಪಡಿಸುತ್ತಿದ್ದಾರೆ.